ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಯಾರಾದರೂ ಹುಟ್ಟಿದಾಗ ಅಂದ್ರೆ ಒಂದು ಮಗು ಜನಿಸಿದಾಗ ಅರಿಷ್ಟ ಯೋಗಗಳು ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಈ ಅರಿಷ್ಟ ಯೋಗಗಳು ಅಂದರೆ ಏನು, ಇದಕ್ಕೆ ಏನು ಪರಿಹಾರವನ್ನು ಮಾಡಿಕೊಳ್ಳಬೇಕು, ಆ ಮಗುವಿನ ಒಳ್ಳೆಯ ಬೆಳವಣಿಗೆಗೆ, ಆರೋಗ್ಯಕ್ಕೆ ಮತ್ತು ಆಯುಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಸುಮಾರು ಜನರು ಇದರ ಒಂದು ವಿಶ್ಲೇಷಣೆಯನ್ನು ಅಥವಾ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ದೇವತಾ ಕಾರ್ಯಗಳನ್ನು ನಡೆಸದೆ ಮಗುವಿನ ಬೆಳವಣಿಗೆಗೆ ಅವರೇ ತೊಂದರೆಯನ್ನು ತಂದು ಕೊಡ್ತಕ್ಕಂತಹದ್ದು ಸುಮಾರು ಜನರ ಒಂದು ಅನುಭವಕ್ಕೆ ಬಂದಿರತಕ್ಕಂತಹ ಒಂದು ಸತ್ಯ. ಮಗುವಿಗೆ ಅರಿಷ್ಟದಲ್ಲಿ ಬಾಲಾರಿಷ್ಟ ಮತ್ತು ಪಂಚಮಾರಿಷ್ಟ ಅಂತಕ್ಕಂಥದ್ದು ಎರಡು ಹೇಳುತ್ತೆ ಶಾಸ್ತ್ರದಲ್ಲಿ. ಮೊದಲನೆಯದು ಮಗುವಿಗೆ ತೊಂದರೆ ಆಗ್ತಕ್ಕಂಥದ್ದು ಒಂದಾದರೆ, ಪಂಚಮಾರಿಷ್ಟ ಅಂತಕ್ಕಂಥದ್ದು ಬರೀ ಮಗುವಿಗೆ ಅಲ್ಲ, ಮಗುವಿನ ತಂದೆಗೆ, ತಾಯಿಗೆ, ಅಜ್ಜಿಗೆ, ತಾತನಿಗೆ, ಮಾವನಿಗೆ ಇಷ್ಟು ಜನಕ್ಕೂ ತೊಂದರೆ ಆಗಬಹುದಾಗಿರ್ತಕ್ಕಂತಹ ಒಂದು ಯೋಗಗಳು ಜ್ಯೋತಿಷ್ಯ ಶಾಸ್ತ್ರ ಬಹಳ ಸುಸ್ಪಷ್ಟವಾಗಿ ನಮಗೆ ಹೇಳುತ್ತೆ. ಉದಾಹರಣೆಗೆ ಮಗುವಿನ ಬಾಲಾರಿಷ್ಟ ಅಂತ ಹೇಳಿದಾಗ ನಾವು ಚಂದ್ರಾಷ್ಟಮಂಚ ಧರಣೀಸುತ ಸಪ್ತಮಂಚ ರಾಹು ನವಂಚ ಶನಿಜನ್ಮ ಗುರುಸ್ತೃತೀಯೇ ಅರ್ಕಸ್ತು ಪಂಚ ಬುಧಶ್ಚತುರ್ಥ ಶುಕ್ರಶ್ಚಷ್ಟ ಜಾತಕ ಮೃತ್ಯುಯೋಗ ಅಂತ ಹೇಳುತ್ತೆ. ಅಂದ್ರೆ ಇದು ಲಗ್ನದಿಂದ ಯಾವ ಗ್ರಹ ಎಲ್ಲೆಲ್ಲಿದ್ದಾಗ ಮಗುವಿಗೆ ಮೃತ್ಯುಕಂಟಕವನ್ನು ಕೊಡತಕ್ಕಂತಹ ಒಂದು ಕ್ಷಮತೆಯನ್ನು ಹೊಂದಿರುತ್ತೆ ಅಂತ ಇದರ ಅರ್ಥ. ಈ ತರದ ಯೋಗಗಳು ಯಾವುದಾದ್ರೂ ಮಗುವಿನ ಜಾತಕದಲ್ಲಿ ಕಂಡಾಗ ಅದಕ್ಕೆ ತಕ್ಕದಾಗಿರ್ತಕ್ಕಂತಹ ಅರಿಷ್ಟಹರ ಶಾಂತಿಗಳನ್ನು ತಿಳಿದವರಿಂದ ಅದನ್ನು ಕೇಳಿ ಮಾಡಿಸಬೇಕಾಗಿರ್ತಕ್ಕಂಥದ್ದು ಮಾತಾಪಿತೃಗಳ, ತಂದೆ ತಾಯಿಯರ ಆದ್ಯ ಕರ್ತವ್ಯ ಆಗುತ್ತೆ. ಇದು ಒಂದು ಭಾಗ ಮಗುವಿಗೆ ಸಂಬಂಧಪಟ್ಟಿದ್ದಾಯಿತು. ಎರಡನೆಯದ್ದು ಇನ್ನೂ ಕೆಲವು ಪಂಚಮಾರಿಷ್ಟಗಳು ಅಂತ ಹೇಳುತ್ತೆ ಮಗುವಿಗೆ. ನಕ್ಷತ್ರ ತೊಂದರೆಗಳು, ದೋಷಗಳು ಅದು ಬೇರೆ. ಪಂಚಮಾರಿಷ್ಟ ಅಂತಕ್ಕಂಥದ್ದು ಬರೀ ಮಗುವಿಗೆ ಅಲ್ಲದೆ ಮಗುವಿನ ಸಂಬಂಧಿಕರಿಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಕಾಲಾನಂತರದಲ್ಲಿ ಮಗುವಿನ ವಿದ್ಯೆಗೆ, ನಡವಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ತಾಪತ್ರಗಳು ಕೂಡ ಕಾಣುತ್ತೆ. ಎಷ್ಟೋ ಜನ ಹೇಳ್ತಾರೆ, ನಮ್ಮ ಮಗ ಬಹಳ ಬುದ್ಧಿವಂತ, ಆದರೆ ಅವನು ಓದ್ತಾ ಇಲ್ಲ, ಕೆಟ್ಟ ಸಹವಾಸದಲ್ಲಿ ಬಿದ್ದು ಹೋಗಿದ್ದಾನೆ, ಶಾಲಾ ಕಾಲೇಜನ್ನು ಬಿಟ್ಟಿದ್ದಾನೆ, ಈ ತರದೆಲ್ಲ ನಾವು ಕೇಳಿರ್ತೀವಿ. ಅಂತಹ ಯೋಗಗಳು ಏನು ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ ಅಂತಂದ್ರೆ, ತಾತಾಂಬಿಕಾ ಸೋದರ ಮಾತೃಳಾಶ್ಚ ಮಾತಾಮಹಿ ಮಾತು ಪಿತಾಚ ಸೂನು ಹಂತಿ ಸೂರ್ಯಾದಿ ಖೇಟಾಹ ಕಲು ಪಂಚಮಸ್ತಾಹ ಅಂತ ಹೇಳುತ್ತೆ. ಒಂದೊಂದು ಗ್ರಹ ಆ ಒಂದು ಸ್ಥಳದಲ್ಲಿ ಇದ್ದರೆ ಏನು ಮಾಡುತ್ತೆ, ತಂದೆಗೆ ತೊಂದರೆಯನ್ನು ಉಂಟು ಮಾಡತಕ್ಕಂತಹ ಅವಯೋಗವು, ತಾಯಿಗೆ ತೊಂದರೆ ಮಾಡತಕ್ಕಂತಹ ಅವಯೋಗವು, ಆರೋಗ್ಯದಲ್ಲಿ ತೊಂದರೆ ಆಗಬಹುದು ಅಥವಾ ಪ್ರಾಣಾಂತಿಕವೂ ಆಗಬಹುದು. ತಂದೆ ತಾಯಿಯರ ಜಾತಕದಲ್ಲಿ ದಶಾಭುಕ್ತಿಗಳು ಕೆಟ್ಟಿದ್ದರೆ, ಇದು ಸರಿಸುಮಾರು 100 ಜಾತಕದಲ್ಲಿ ಒಂದು 30 ಜಾತಕಗಳಲ್ಲಿ ದೋಷ ಕಂಡು ಬರುತ್ತೆ. ಆ 30ರಲ್ಲಿ ಒಂದು 5-6 ಜಾತಕದಲ್ಲಂತೂ ಖಂಡಿತವಾಗ್ಲೂ ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು ನನ್ನ ಈ ಒಂದು 35 ವರ್ಷದ ಅನುಭವದಲ್ಲಿ ನಾನೇ ಕಂಡಿದ್ದೇನೆ. ಮೂರನೆಯದು ಸೋದರ ಅಂತಂದ್ರೆ, ಈ ಮಗು ಹುಟ್ಟಿದ ನಂತರ ಮತ್ತೆ ತಮ್ಮನೋ ತಂಗಿನೋ ಹುಟ್ಟೋದಿಲ್ಲ, ಅಥವಾ ಹುಟ್ಟಿದರೂ ಕೂಡ ಅವರು ಹೋಗ್ತಾರೆ ಅಂತಕ್ಕಂಥದ್ದು, ಅಸುನೀಗ್ತಕ್ಕಂತಹ ಅವಯೋಗಗಳು ಕೂಡ ಕಾಣುತ್ತೆ, ಅಥವಾ ಒಬ್ಬರೇ ಸಂತತಿಯಾಗಿ ಉಳಿತಾರವರು. ಮಾತುಳ ಸೋದರ ಮಾವನಿಗೆ ತೊಂದರೆ ಉಂಟಾಗ್ತಕ್ಕಂತಹ ಯೋಗವು. ಮಾತು ಮಾತಾ ಪಿತಾ ಅಂತಂದ್ರೆ ತಾಯಿಯ ತಂದೆ, ತಾಯಿಯ ತಾಯಿಯ ಕಡೆ ಅಜ್ಜಿ ತಾತರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಮತ್ತು ಕೊನೆಯದಾಗಿರ್ತಕ್ಕಂತಹ ಶನಿಯ ಪ್ರಭಾವಕ್ಕೊಳಗಾದರೆ ಹುಟ್ಟಿದ ಮಗುವಿಗೆ ತೊಂದರೆ ಆಗಿ ಹೋಗುತ್ತೆ ಅಂತಕ್ಕಂಥದ್ದು ಕಾಣುತ್ತೆ. ಆದ್ದರಿಂದ ಪಾಲಕರಾಗಿರ್ತಕ್ಕಂತಹವರು ನೀವೆಲ್ಲ ಏನ್ ಮಾಡಬೇಕು ಅಂತಂದ್ರೆ, ಜ್ಯೋತಿಷಾಧ್ಯಯನವನ್ನು ಸರಿಯಾಗಿ ಮಾಡಿರ್ತಕ್ಕಂತಹವರಲ್ಲಿ ಮಗುವಿನ ಜಾತಕದ ಒಂದು ಸರಿಯಾದ ಒಂದು ವಿಮರ್ಶೆಯನ್ನು ಮಾಡಿಸಿ, ನಕ್ಷತ್ರ ದೋಷಗಳು, ನಕ್ಷತ್ರ ಗಂಡಗಳು ಅವೆಲ್ಲ ಬೇರೆ, ಮೂಲ ನಕ್ಷತ್ರ, ಮೂಲ ಜನನ ಶಾಂತಿ, ಗೋಮುಖ ಪ್ರಸವ ಶಾಂತಿ ಅವೆಲ್ಲ ಒಂದು ಪಕ್ಷ ಆದರೆ, ಈ ಬಾಲಾರಿಷ್ಟ ಪಂಚಮಾರಿಷ್ಟ ಇದೆಯೇ ಅಂತಕ್ಕಂಥದ್ದು ತಿಳಿದುಕೊಂಡು ಅದಕ್ಕೆ ತಕ್ಕದಾಗಿರ್ತಕ್ಕಂತಹ ಶಾಂತಿ, ಪೂಜೆ, ಪುನಸ್ಕಾರ, ದಾನ, ಧರ್ಮಾದಿಗಳನ್ನು ಮಾಡತಕ್ಕಂಥದ್ದು ಮಗುವಿನ ಆರೋಗ್ಯಕ್ಕೂ, ಆಯುಷ್ಯಕ್ಕೂ, ನಡವಳಿಕೆಗೂ, ಗುಣಕ್ಕೂ, ಓದಿಗೂ ಸಂಬಂಧಪಟ್ಟಿರ್ತಕ್ಕಂತಹ ಸಕಲ ಶುಭಗಳು ಅವರಿಗೆ ಉಂಟಾಗುತ್ತೆ ಅಂತಕ್ಕಂಥದ್ರಲ್ಲಿ ಎಳ್ಳಷ್ಟೂ ಕೂಡ ಸಂಶಯ ಇಲ್ಲ. ಎಲ್ಲರಿಗೂ ಮಂಗಳವಾಗಲಿ.